ಅಬ್ಬಬ್ಬಬ್ಬಾ, ಇಂಡಿಯನ್ ವೆಬ್ ಸೀರೀಸಲ್ಲೇ ಒನ್ ಆಫ್ ದಿ ಬೆಸ್ಟ್ ವೆಬ್ ಸೀರೀಸ್ ಅಪ್ಪ ಇದು ಮಾತ್ರ. ಫ್ಯಾಮಿಲಿ ಮ್ಯಾನ್ ಈ ಒಂದು ಸೀರೀಸ್ನ ನಾನು ಯಾವತ್ತೂ ನೋಡಬೇಕಾಗಿತ್ತು. ಯಾಕಂದರೆ ಇದು ಬಂದಿರೋದು 2019ರಲ್ಲಿ 2 ಸೀಸನ್ ಬಂದಿದೆ. ಪ್ರೆಸೆಂಟಲ್ಲಿ ನಾನು ಒಂದು ಸೀಸನ್ನ ನೋಡಿದ್ದೀನಿ. ಸೀಸನ್ ಮಾತ್ರ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಸೊ ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿಲಿ ಕೆಲವೊಂದು ಯೂನಿವರ್ಸ್ಗಳಿದ್ದಾವೆ, ಕೆಲವೊಂದು ವಾರ್ ರಿಲೇಟೆಡ್ ಮೂವೀಸ್ ಇದ್ದಾವೆ. ಅವು ಮಾತ್ರ ವರಸ್ಟ್ ಥಿಂಗ್ಗಳು. ಎಕ್ಸ್ಪೆಷಲಿ ವಾರ್ 2 ಇಂಥ ಕೆಲವೊಂದು ಕ್ರಿಂಜ್ ಮೂವಿಗಳನ್ನ ನಾವು ಡೈಲಿ ನೋಡ್ತಾ ಇರ್ತೀವಿ. ಅವೆಲ್ಲವಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಇದೊಂದು ಸೂಪರ್ ವೆಬ್ ಸೀರೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೆಲ್ಲ ಫಿಕ್ಷನ್ ಸ್ಟೋರಿನೇ. ನ್ಯೂಸ್ ರಿಪೋರ್ಟ್ನೆಲ್ಲ ಬೇಸಾಗಿ ಇಟ್ಕೊಂಡು ರೆಡಿ ಮಾಡಿದಂಥ ಸೀರೀಸ್ ಇದು. ನಿಜವಾಗ್ಲೂ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ಗಳು ಸಖತ್ತಿರ್ತವೆ. ಅಷ್ಟೇ ಅಲ್ಲ, ಈ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಒಂದು ರಿಯಲಿಸ್ಟಿಕ್ ಅಪ್ರೋಚಲ್ಲಿ ನಡೀತಾ ಇರುತ್ತೆ. ಈ ಒಂದು ಸೀರೀಸಲ್ಲಿ 10 ಎಪಿಸೋಡ್ ಇದ್ದಾವೆ. 10 ಎಪಿಸೋಡು ಕೂಡ 30ರಿಂದ 45 ಇಷ್ಟು ನಿಮಿಷ ಇದ್ದಾವೆ. ಅದಕ್ಕಿಂತ ಜಾಸ್ತಿ ಯಾವೂ ಇಲ್ಲ. ಇನ್ನು ಸ್ಟೋರಿಯ ವಿಷಯಕ್ಕೆ ಬಂದರೆ NIA ರಾ ಇದ್ರ ಮೇಲೇ ಬೇಸ್ ಆಗಿದೆ. ಬಟ್ ಫುಲ್ಲು ಎಲ್ಲ ಥಿಂಕ್ಗಳು ಕೂಡ ರಿಯಲಿಸ್ಟಿಕ್ ಆಗಿ ಕಾಣಿಸ್ತದೆ. ಈ ನಮ್ಮ ಒಂದು ಸೀರೀಸ್ನ ಮೈನ್ ಹೀರೋ ಶ್ರೀಕಾಂತ್ NIA ಏಜೆಂಟು, ಒಂದು ಥರ ಗೂಢಚಾರಿಗಿಂತ ಕಡಿಮೆ. ಒಟ್ಟಿನಲ್ಲಿ ಒಬ್ಬ ಸೀಕ್ರೆಟ್ ಆಫೀಸರು. ಅವನ ಒಂದು ರಿಯಲ್ ಐಡೆಂಟಿಟಿನ ಮನೇಲೂ ಕೂಡ ಅಷ್ಟು ಹೇಳಿರೋದಿಲ್ಲ. ಅವನು ಸ್ವಲ್ಪ ಮಾತ್ರ ಗೊತ್ತಿರುತ್ತೆ. ಇನ್ನು ಅವನ ಹೆಂಡತಿ ಸುಚಿತ್ರ ಫ್ಯಾಮಿಲಿನ ನೋಡ್ಕೊತಾ ಇರ್ತಾಳೆ. ಗಂಡನ ಮಾತನ್ನ ಅಷ್ಟು ರೆಸ್ಪೆಕ್ಟಿವ್ ಆಗಿ ತೊಗೊತಾ ಇರೋದಿಲ್ಲ. ಇಲ್ಲಿ ನಮ್ಮ ಶ್ರೀಕಾಂತ್ಗೂ ಕೂಡ ಹೆಂಡತಿಗೆ ಎಲ್ಲ ವಿಷಯನೂ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ನು ಮಾಡ್ತಿರೋ ವರ್ಕು ಅಷ್ಟು ರಿಸ್ಕ್ ಆಗಿದೆ. ಒಟ್ಟಿನಲ್ಲಿ ಫ್ಯಾಮಿಲಿಲಿ ಎಲ್ಲ ಚೆನ್ನಾಗಿಲ್ಲ. ಇವೆಲ್ಲ ಸಮಸ್ಯೆಗಳ ಜೊತೆಗೆ ಅವನು ನಮ್ಮ ದೇಶಕ್ಕೆ ಬರ್ತಿರೋ ಟೆರರಿಸಮ್ ಅಟ್ಯಾಕ್ಗಳನ್ನೆಲ್ಲ ಯಾವ ಥರ ತಡಿತಾನೆ ಅಂತ ನಾವು ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕು. ನಿಜವಾಗ್ಲೂ ಗುರು ಒಂದು ರಿಯಲಿಸ್ಟಿಕ್ ಅಪ್ರೋಚು ಓಲ್ಡ್ ಫಿಲಮಲ್ಲಿ ನಮಗೆ ಗೊತ್ತಾಗುತ್ತೆ. ಅದರಲ್ಲೂ ಹೀರೋ ಕ್ಯಾರೆಕ್ಟರೈಸೇಷನ್ನು ಮತ್ತು ಪ್ರೆಸೆಂಟೇಷನ್ಸು ಸಖತ್ ಬಂದಿದೆ. ಮನೋಜ್ ಬಾಜ್ಪೇಯಿ ಇವರು ಶ್ರೀಕಾಂತ್ ಮೈನ್ ಲೀಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ನಿಜವಾಗ್ಲೂ ಇವರ ಒಂದು ಪ್ರೆಸೆನ್ಸು ಸಿನಿಮಾಗೆ ತುಂಬ ಪ್ಲಸ್ ಆಗಿದೆ. ಸಿನಿಮಾದಲ್ಲಿ ನಮ್ಮ NIA ನಮ್ಮ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಒಂದು ಥರ ಐಡಿಯಾ ಬರುತ್ತೆ. ಮತ್ತು ಯಾವ್ಯಾವ ಥರ ಟೆರರಿಸಮ್ ಅಟ್ಯಾಕ್ ಆಗುತ್ತೆ, ಏನೇನು ಮೋಟಿವ್ ಇರುತ್ತೆ, ಏನಕ್ಕೆ ಟೆರರಿಸ್ಟಾಗಿ ಚೇಂಜ್ ಆಗ್ತಾರೆ, ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಚೆನ್ನಾಗೇ ಡೀಪಾಗಿ ಈ ಒಂದು ಸೀರೀಸ್ನಲ್ಲಿ ಡಿಫ್ರೆಂಟಾಗಿ ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನು ರಿವ್ಯೂ ಅಂತ ತೊಗೊತಿರೋ ಅಥವಾ ಸಜೆಷನ್ ಅಂತ ತೊಗೊತಿರೋದು ನಿಮಗೆ ಬಿಟ್ಟಿದ್ದು. ಬಟ್ಟು ಒನ್ ಆಫ್ ದಿ ಬೆಸ್ಟ್ ವೆಬ್ ಸೀರೀಸ್ ಕಂಡ್ರಿ. ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ವೆಬ್ ಸೀರೀಸ್ಗಳೆಲ್ಲ ಬರ್ತಿರ್ತವೆ. ಬಟ್ ಅವಕ್ಕೆಲ್ಲಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯಿತು ಇದು ನನಗೆ. ಯಾಕಂದರೆ ಆ ಒಂದು ಮೇಕಿಂಗ್ ಸ್ಟೈಲ್ ಹಂಗಿತ್ತು. ಈಗ ಸೀಸನ್ 1 ಮಾತ್ರ ನೋಡಿದ್ದೀನಿ. ಸೀಸನ್ 2 ನೋಡಿಬಿಟ್ಟು ಆದಷ್ಟು ಬೇಗ ನಾಳೆ ಈ ಒಂದು ಸಜೆಷನ್ನ ರಿವ್ಯೂ ಯಾವುದೋ ಒಂದು ನಿಮ್ಮ ಹತ್ರ ಹಂಚ್ಕೊತೀನಿ. ಇಲ್ಲಿವರೆಗೂ ಈ ಒಂದು ಸೀರೀಸ್ನ ನೋಡಿಲ್ಲ ಅಂದರೆ ನೋಡಿ. ನಾನಿನ್ನೂ ಸೀಸನ್ 2 ನೋಡಿಲ್ಲ. ನೀವೇನಾದರೂ ಸೀಸನ್ 2 ನೋಡಿದರೆ ಅದ್ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನಾನು ಆದಷ್ಟು ನಿಮ್ಮ ಒಂದು ಕಮೆಂಟ್ಗೆ ಆನ್ಸರ್ ಮಾಡೋದಕ್ಕೆ ನೋಡ್ತೀನಿ. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಸಪೋರ್ಟ್ ಮಾಡಿ ನನಗೆ. ಅದಿರಲಿ, ಸೀರೀಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿನ ಸ್ಕಿಪ್ ಮಾಡಿ ಅಲೋನಾಗೆ ನೋಡಿದ್ರೆ ಬೆಟರ್ ಅಂತ ಅಂದ್ಕೊತೀನಿ. ಬೇಡ ಗೈಸ್, ಫ್ಯಾಮಿಲಿ ಜೊತೆ ಬೇಡ, ಸಪ್ರೇಟಾಗಿ ನೋಡಿ. ಸ್ವಲ್ಪ ಅಡಲ್ಟ್ ಸೀನ್ಸ್ ಇರ್ತವೆ, ಬ್ಯಾಡ್ ಲ್ಯಾಂಗ್ವೇಜು ಇದೆ. ಸ್ವಲ್ಪ ಕಂಟ್ರೋಲಾಗಿ ನಿಮ್ಮ ಒಂದು ವಿವೇಚನೆಗೆ ತಕ್ಕಂತೆ ನೋಡಿ ಅಷ್ಟೇ. ನಾನು ಅಗೇನ್ ಮತ್ತೆ ಸಿಗ್ತಾ ಇರ್ತೀನಿ. ನಾಳೆ ಸೀಸನ್ 2 ರಿವ್ಯೂ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.